ರಕ್ಷಿತನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ನಾನು ಪ್ರಿಡಿಕ್ಟ್ ಮಾಡೋಕ್ಕಾಗಿಲ್ಲ ಯಾವ ಮೂಮೆಂಟಲ್ಲಿ ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ. ಶಿ ಈಸ್ ಸ್ಮಾರ್ಟ್, ನಾವು ಅಂದ್ಕೊಂಡಷ್ಟು ಇನ್ನೋಸೆಂಟ್ ಇಲ್ಲ ಅವರು, ವೆರಿ ಸ್ಮಾರ್ಟ್ ಇದ್ದಾರೆ. ಶಿ ನೋಸ್ ವಾಟ್ ಶಿ ಈಸ್ ಡೂಯಿಂಗ್ ಅಂತ ಹೇಳಿ ಗೊತ್ತು ಅವ್ರಿಗೆ. ಬಟ್ ಈ ಹಳ್ಳ ತೋಡ್ಕೊಂಡ್ರೆ ಆಲ್ರೆಡಿ ಶಿ ಹ್ಯಾವ್ ಟೋಲ್ಡ್ ಮೆನಿ ಟೈಮ್ಸ್ ನನಗೆ ಲೋನ್ಲಿ ಫೀಲ್ ಆಗ್ತಾ ಇದೆ ಅಂತ. ಸಿಂಪತಿ ಕಾರ್ಡ್ ಮೇ ಬಿ ಯೂಸ್ ಮಾಡ್ಬೋದೇನೋ, ಲೋನ್ಲಿ ಸಿಂಪತಿ ಕಾರ್ಡು ಜನನ ಅಟ್ರ್ಯಾಕ್ಟ್ ಮಾಡೋಕ್ಕೆ, ಅದಕ್ಕೋಸ್ಕರನೂ ಮಾಡ್ತಾ ಇದ್ದಾರಾ ಅಂತ ಹೇಳಿ. ಬಟ್ ಶಿ ಸ್ಮಾರ್ಟ್ ಆ್ಯಂಡ್ ಶಿ ನೋಸ್ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತು. ಆಮೇಲೆ ಯಾರಿಲ್ಲ ಅಂತ ಅಂದ್ರೂ ಯಾರ ಜೊತೆ ನಾನು ಅವ್ರು ಇರಬೇಕು, ಹಿಂಗೆ ಆಡಬೇಕು ಅಂತ ಶಿ ನೋಸ್ ವೆಲ್. ಇನ್ನು ಅಶ್ವಿನಿ ಮತ್ತು ಜಾಹ್ನವಿ ವಿಷಯಕ್ಕೆ ಬರೋದಾದರೆ, ಸೊ ದೊಡ್ಡವ ಚಿಕ್ಕವ, ಸೊ ಯಾರನ್ನ ಹಾಳು ಮಾಡ್ತಿದ್ದಾರೆ ಅಂತ. ದೊಡ್ಡವ ಚಿಕ್ಕಮ್ಮ ಅಂತ ಹೇಳಿದ್ರಿ. ನಾನಿವಾಗ ಏನಾದ್ರು ಇದ್ದಿದ್ರೆ ಆ ವಾರ ಬಕೆಟ್ ಲಿಸ್ಟ್ ಕೊಟ್ಬಿಡ್ತಾ ಇದ್ದೆ. ನೀವು ಬಕೆಟು ಚೊಂಬು ದೂರ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟೆ ಕೊಟ್ಬಿಡ್ತಾ ಇದ್ದೆ. ಪಾಪ ಚೊಂಬೆ ಬೇಡ ಅಂತ ಹೋದ್ರೂ ನೀವು ಹೋಗೋ ಕಚ್ಕೋತಾ ಇದ್ದೀರಲ್ಲ ಅಂತ ಹೇಳಿ ಇಬ್ಬರು ಜೊಂಟಿಯಾಗೆ ಆಡ್ತಾ ಇದ್ದಾರೆ. ಸಂತು ಪಂತು ಅಂದ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಅವರು. ಅದೊಂದು ಯಾವುದೋ ಇತ್ತಲ್ಲ ಹಂಗೆ, ನನಗೆ ದೇ ಆರ್ ಪ್ಲೇಯಿಂಗ್ ದಟ್ ಅಂತ ಹೇಳಿ ಎಲ್ಲೋ ಆ ಸ್ಪ್ಲಿಟ್ನೆಸ್ ಆಡಿದ್ರೆ ಜಾಹ್ನವಿಯವ್ರಿಗೆ ಮುಳ್ಳಾಗಲ್ಲ, ಮುಳ್ಳಾಗ್ತಾರೆ ಜಾಹ್ನವಿಯವ್ರಿಗೆ. ಅಶ್ವಿನಿಯವ್ರ ಪಾಡ್ಗೆ ಆಡ್ತಾ ಇದ್ದಾರೆ. ಶಿ ಡೋಂಟ್ ನೀಡ್ ಎನಿ ಒನ್. ಬಟ್ ಇವ್ರು ಹೆಂಗೆ ಪೋಟ್ರೆ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲ ಶಿ ಬಿಕಮ್ ವೀಕ್ ಅಂತ. ಬಟ್ ಆ್ಯಕ್ಚುಲಿ ಒನ್ ಸೈಡು ಅಶ್ವಿನಿ ಈಸ್ ವೆರಿ ಸಾಫ್ಟ್. ಆ ವರ್ಷನ ಯಾರೂ ಪೀಪಲ್ ನೋಡಿಲ್ಲ. ಶಿ ಈಸ್ ವೆರಿ ಸಾಫ್ಟ್ ಹಾರ್ಟೆಡ್ ಪರ್ಸನ್ ಆ್ಯಸ್ ಐ ನೋ. ಆ ಸಾಫ್ಟ್ ಹಾರ್ಟೆಡ್ ಪರ್ಸನ್ ಬಂದಿದ್ದ ದಿನ ಆವಾಗ ಮತ್ತೆ ರಿಷಾ ಹೇಳಿದ ಕರೆಕ್ಟು ಅಂತ ಅನಿಸ್ಬೋದೇನೋ ಜನಕ್ಕೆ, ಅಥವಾ ಯಾಕೆ ಅವ್ರು ಜಗಳ ಆಡಲಿಲ್ಲ ರಿಷಾ ಅಶ್ವಿನಿಯವ್ರ ಜೊತೆ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಬಂದಾಗ ಅದು ಚಾನ್ಸ್ ಸಿಕ್ಕಿಲ್ಲ ಇನ್ನು ಅಶ್ವಿನಿಯವ್ರದ್ದು ಆ ಮುಖ ನೋಡೋಕ್ಕೆ. ಜಾಹ್ನವಿ ಶಿ ಈಸ್ ಯುಟಿಲೈಸಿಂಗ್ ಅಶ್ವಿನಿ ಅಂತ ಅನಿಸುತ್ತೆ.